ಇವತ್ತಿನ ವಿಡಿಯೋದಲ್ಲಿ ಗಿಡಗಳಿಗೆ ಕೇವಲ ನೀರನ್ನು ಕೊಡೋ ಬದಲು ಅಯ್ಯೋ ಇಷ್ಟು ದಿನ ಸುಮ್ಮನೆ ಇದನ್ನು ಚೆಲ್ಬಿಟ್ವಲ್ಲ ಅಂತ ಹೇಳಿ ನೀವು ಬೇಜಾರು ಮಾಡಿಕೊಳ್ಳುವಂತಹ ಒಂದೊಳ್ಳೆ ಅತ್ಯುತ್ತಮ ನೀರನ್ನು ಗಿಡಗಳಿಗೆ ಕೊಡೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೇಗೆ ಕೊಡಬೇಕು, ಫರ್ಮೆಂಟ್ ಆಗೋದಕ್ಕೆ ಹೇಗೆ ಬಿಡಬೇಕು, ನೀರಿನ ಜೊತೆ ಎಷ್ಟು ಮಿಕ್ಸ್ ಮಾಡಿ ಕೊಡಬೇಕು, ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಮೇಲೆ ಗಾರ್ಡನ್ನ ಹೇಗೆ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ ಹೇಳಿ ತಿಳಿಸುವ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಸಾಮಾನ್ಯವಾಗಿ ಟೆರೆಸ್ ಮೇಲೆ ಇರುವಂತಹ ಗಿಡಗಳಿಗೆ ಪ್ರತಿದಿನ ನೀರು ಕೊಡ್ತೀವಿ. ಕೆಲವರು ವಾರಕ್ಕೊಂದ್ಸರ್ತಿ, 15 ದಿನಕ್ಕೊಂದ್ಸರ್ತಿ, ತಿಂಗಳಿಗೊಂದ್ಸರ್ತಿ ಗೊಬ್ಬರವನ್ನು ಕೊಡ್ತೀವಿ. ಹಾಗೆಯೇ ಆಗಾಗ ಸಾಧ್ಯವಾದರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತೀವಿ ಅಲ್ವಾ. ಇದ್ರ ಜೊತೆಯಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳಿ, ಅಂದರೆ ಗಿಡಕ್ಕೆ ಕೇವಲ ನೀರಿನಿಂದ ಸಿಗುವಂತಹ ಬೆನಿಫಿಟ್ಸಿಗಿಂತ ಈಗ ನಾವು ಕೊಡ್ತಾ ಇರುವಂತಹ ನೀರಿನಿಂದ ಹೆಚ್ಚಿನ ಬೆನಿಫಿಟನ್ನು ಕೊಡಬಹುದು. ಈ ನೀರನ್ನು ಗಿಡಕ್ಕೆ ಕೊಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಗಿಡದ ಬೆಳವಣಿಗೆನ ಹೆಚ್ಚಿಸುತ್ತೆ, ಮಣ್ಣಿನ ಗುಣಮಟ್ಟನ ಹೆಚ್ಚು ಮಾಡುತ್ತೆ, ಮಣ್ಣಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವ ಆ ನೀರು ಯಾವುದು ನೋಡೋಣ. ಮೊದಲಿಗೆ ಮನೆಯಲ್ಲಿ ಖಾಲಿಯಾಗಿರುವಂತಹ ಮೊಸರಿನ ಪ್ಯಾಕೆಟ್ ಇರುತ್ತಲ್ವ, ಅದನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು 3-4 ವಸ್ತುವನ್ನು ತಗೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗುತ್ತೆ. ಫರ್ಮೆಂಟೇಷನ್ ಮಾಡಿ ಕೊಡಬೇಕು, ಜೊತೆಗೆ ನೀರಿನ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. ಸೊ ಕೆಲವೊಂದಿಷ್ಟು ಬೆನಿಫಿಟ್ ಆಗುವಂತಹ ಟಿಪ್ಸ್ಗಳನ್ನು ಹೇಳ್ತೀನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ. ಖಾಲಿಯಾಗಿರುವ ಮೊಸರಿನ ಪ್ಯಾಕೆಟ್ಗೆ ಫುಲ್ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಆ ನೀರನ್ನು ತಗೊಳ್ತಾ ಇದ್ದೀನಿ. ನೀವು ಪ್ಯಾಕೆಟ್ ಮೊಸರು ತರೋದಾದರೆ ಆ ರೀತಿ ಮಾಡಿ, ಅಥವಾ ಮನೆಯಲ್ಲೇ ಹೆಪ್ಪಾಕೊಳ್ತೀರಾ ಅಂದರೆ ಮೊಸರೆಲ್ಲ ಖಾಲಿ ಆದಮೇಲೆ ಆ ಮೊಸರಿನ ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಅದನ್ನು ತೆಗೆದಿಟ್ಕೊಂಡಿರಿ. ಮೊಸರು ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಬಹುದು. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಕ್ಯಾಲ್ಶಿಯಂ ಮತ್ತು ಬೆನಿಫಿಷಿಯಲ್ ಆಗಿರ್ತಕ್ಕಂತಹ ಮೈಕ್ರೋಬಯೋಪ್ಸ್ ಅಂದರೆ ಸೂಕ್ಷ್ಮ ಜೀವಿಗಳಿರುತ್ತೆ. ಅದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು, ನಮ್ಮ ಗಿಡಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು ಕೂಡ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇದು ದಾಲ್ ಅಂದರೆ ಬೇಳೆ ಕಾಳುಗಳು ಏನು ಸಾಂಬಾರಿಗೆ ಅಂತ ಬಳಸ್ತೀವಲ್ಲ, ಅದನ್ನು ತಗೊಳ್ತಾ ಇದ್ದೀನಿ. ಬಟ್ ತುಂಬ ನೆನ್ಪಿಟ್ಕೊಳ್ಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ವಾಶ್ ಮಾಡಿದಾಗ ಬರುವಂತಹ ಮೊದಲ ನೀರನ್ನು ಬಳಸಬೇಡಿ. ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಯಾಕಂತಂದರೆ ಆ ನೀರು ಕಾಳು ಹಾಳಾಗಬಾರ್ದು ಅಂತ ಅವರು ಬಳಸಿರುವಂಥದ್ದು, ಜೊತೆಗೆ ಪಾಲಿಶ್ ಈ ರೀತಿಯೆಲ್ಲ ಇರುತ್ತೆ. ಸೊ ಮೊದಲು ವಾಶ್ ಮಾಡಿರ್ತೀರಲ್ಲ ಆ ನೀರನ್ನು ಬಳಸಬೇಡಿ. ಸಾಮಾನ್ಯವಾಗಿ 2-3 ಸರ್ತಿ ನಾವು ಅಕ್ಕಿ, ಬೇಳೆ, ಕಾಳುಗಳನ್ನು ವಾಶ್ ಮಾಡ್ತೀವಿ. ಮೊದಲೊಂದು ವಾಶ್ ಮಾಡಿರೋ ನೀರನ್ನು ಚೆಲ್ಬಿಟ್ಟು 2ನೇ ಸರ್ತಿ ಅಥವಾ 3 ಸರ್ತಿ ವಾಶ್ ಮಾಡ್ತೀರಾ ಅಂದರೆ 3ನೇ ಸರ್ತಿ 2 ಮತ್ತು 3ನೇ ಸರ್ತಿ ವಾಶ್ ಮಾಡಿರೋ ನೀರನ್ನು ಸ್ಟೋರ್ ಮಾಡ್ಕೊಳ್ಳಿ. ಕಿಚನಲ್ಲಿ ಅಥವಾ ಯುಟಿಲಿಟಿ ಏರಿಯಾ ನಿಮ್ಮ ಕಿಚನ್ಗೆ ನಿಯರ್ ಆಗುವಲ್ಲಿ ಒಂದು ಬಕೆಟನ್ನು ಇಟ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರತಿ ಬಾರಿ ನೀವು ತರಕಾರಿ, ಬೇಳೆ, ಕಾಳು ಏನು ವಾಶ್ ಮಾಡ್ತೀರಾ ಅದರ ನೀರನ್ನು ಮೊದಲು ವಾಶ್ ಮಾಡಿರೋ ನೀರನ್ನು ಡಿಸ್ಪೋಸ್ ಮಾಡಿಬಿಟ್ಟು ನೆಕ್ಸ್ಟ್ 2ನೇ ಮತ್ತು 3ನೇ ಸರ್ತಿ ವಾಶ್ ಮಾಡಿರೋ ನೀರನ್ನು ಆ ಬಕೆಟಲ್ಲಿ ಹಾಕ್ತಾ ಬನ್ನಿ. ನಾನು ಅಷ್ಟೇ ಮೊಸರು, ಕಾಳು, ಬೇಳೆ, ಅಕ್ಕಿ, ತರಕಾರಿ, ಇವನ್ ತರಕಾರಿನೂ ಕೂಡ ಅಷ್ಟೇ ಪೆಸ್ಟಿಸೈಡೆಲ್ಲ ಹಾಕಿರ್ತಾರೆ ಆಚೆಯಿಂದ ತಂದಿರೋ ತರಕಾರಿಗಳಲ್ಲಿ. ಸೊ ಅದರಲ್ಲೂ ಫಸ್ಟ್ ವಾಶ್ ಮಾಡಿರೋ ನೀರನ್ನು ಚೆಲ್ಲಿ 2ನೇ ಸರ್ತಿ ಮತ್ತು 3ನೇ ಸರ್ತಿ ವಾಶ್ ಮಾಡಿರೋ ನೀರನ್ನು ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಹೀಗೆ ಮಾಡೋದ್ರಿಂದ ಒಂದು ಇದರಲ್ಲಿರುವಂತಹ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಗಿಡಕ್ಕೆ ಸಿಗೋದ್ರ ಜೊತೆಗೆ ನೀರನ್ನು ಉಳಿಸಿದಂತೆ ಕೂಡ ಆಗತ್ತೆ. ಇದನ್ನು ಪ್ರತಿದಿನ ಹಾಗೆ ತಗೊಂಡು ಹೋಗಿ ಗಿಡಕ್ಕೆ ಕೊಟ್ಬಿಡಬಾರ್ದು. ಹಾಗೆ ಮಾಡಿ ಆಮೇಲೆ ಮತ್ತೆ ನನ್ನ ಬೈಕೊಳ್ಬೇಡಿ. ಅದನ್ನು ಕೊಡೋದಕ್ಕೆ ಕೂಡ ಒಂದು ವಿಧಾನ ಇದೆ. ಅತಿಯಾಗಿ ಊಟ ಮಾಡಿದ್ರು ವಾಮಿಟ್ ಆಗುತ್ತಲ್ವಾ? ಸೊ ನಾನು ಕಿಚನಲ್ಲಿ ಆ ರೀತಿ ಸಂಗ್ರಹ ಮಾಡಿರೋ ನೀರನ್ನು ಟೆರೆಸ್ ಮೇಲೆ ಒಂದು ದೊಡ್ಡ ಟಬ್ ಇಟ್ಕೊಂಡಿದ್ದೀನಿ, ಅದಕ್ಕೆ ತಂದು ಹಾಕ್ತಾ ಇದ್ದೀನಿ. ಇದೇ ರೀತಿ ಪ್ರತಿದಿನವೂ ಕೂಡ ಎಷ್ಟು ನೀರು ಸಂಗ್ರಹ ಆಗುತ್ತೋ ಅದನ್ನು ತೊಗೊಂಡು ಬಂದು ಈ ಟಬ್ಗೆ ಹಾಕ್ತಾ ಇರ್ತೀನಿ. ಹಾಗಂತ ಈ ನೀರನ್ನು ಪ್ರತಿದಿನ ಕೊಡಬೇಕಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ, ಪ್ರತಿದಿನ ಕೊಡಬಾರ್ದು. ಒಂದು 3-4 ದಿನದ ಗ್ಯಾಪಲ್ಲಿ ಈ ನೀರನ್ನು ಕೊಡಬೇಕಾಗತ್ತೆ. ಯಾಕಂದರೆ ಅತಿಯಾದರೆ ಅಮೃತನೂ ವಿಷ ಅಲ್ವಾ. ಹಾಗಂತ ನಾವು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿ ಪ್ರತಿದಿನ ಈ ನೀರುಗಳನ್ನು ಕೊಡಬಾರ್ದು. 3-4 ದಿನ ಗ್ಯಾಪಲ್ಲಿ ಕೊಟ್ಟರೆ ಒಳ್ಳೆಯದು.
ಬೇರೆ ಉಳಿದಿರೋ ದಿನ ನಾರ್ಮಲಾಗಿ ನೀರನ್ನು ಕೊಡಿ. ನಾನು ಹೀಗೆ ಪ್ರತಿದಿನವೂ ತಂದು ಹಾಕ್ತಾ ಇರ್ತೀನಿ. 3 ದಿನ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಅಂದರೆ ಹೇಗೆ ನಾವು ದೋಸೆ ಹಿಟ್ಟನ್ನು ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ತನಕ ಹುದುಗಿ ಬರೋದಕ್ಕೆ ಬಿಡ್ತೀವಿ ಅಲ್ವಾ, ಒದಗುತ್ತೆ ಅಂತ ಹೇಳ್ತೀವಿ, ಫರ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಇದರಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ, ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ಸೂಕ್ಷ್ಮ ಜೀವಿಗಳು ಇರುತ್ತೆ. ಅವುಗಳನ್ನು ಹೆಚ್ಚು ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ ರೀತಿಯ ಸೂಕ್ಷ್ಮ ಜೀವಿಗಳು ಹೆಚ್ಚಾಗೋದಕ್ಕೆ 1-2-3 ದಿನ ಅದನ್ನು ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಫರ್ಮೆಂಟ್ ಆಗಿರುವಂತಹ ನೀರು ಈ ಬಣ್ಣದಲ್ಲಿ ಇರುತ್ತೆ. ಇದನ್ನು ಡೈರೆಕ್ಟಾಗಿ ಗಿಡಕ್ಕೆ ಕೊಡಬಾರ್ದು, ಡೈಲ್ಯೂಟ್ ಮಾಡಿ ಕೊಡಬೇಕು. ಯಾಕಂದರೆ ಒಂದೊಂದು ಸರ್ತಿ ಇದು ಜಾಸ್ತಿಯಾಗಿ ಗಿಡಗಳು ಒಣಗುವಂತಹ ಚಾನ್ಸಸ್ ಇರುತ್ತೆ. ಯಾವುದಾದ್ರೂ ಅಷ್ಟೇ ಹಿತಮಿತವಾಗಿರಬೇಕು. ಸೊ ಡೈಲ್ಯೂಟ್ ಮಾಡಿದಂತಹ ನೀರು ಈ ಬಣ್ಣದಲ್ಲಿದೆ. ನಾನು 1 ಲೋಟ ಆ ನೀರು ಜೊತೆಗೆ 1 ಲೋಟ ಖಾಲಿ ಪ್ಲೈನ್ ವಾಟರನ್ನು ತಗೊಂಡಿದ್ದೀನಿ. ಇದನ್ನು ನೀವು ಯಾವ ಗಿಡಗಳಿಗೆ ನೀರು ಕೊಡ್ತೀರೋ ಆ ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು. ಸ್ಮಾಲ್ ಚೇಂಜಸ್ ಕ್ಯಾನ್ ಮೇಕ್ ಅ ಗ್ರೇಟ್ ಡಿಫ್ರೆನ್ಸ್ ಅನ್ನೋ ಹಾಗೆ ಈ ಒಂದು ಸಣ್ಣ ಬದಲಾವಣೆ ನಮ್ಮ ಗಿಡಗಳಲ್ಲಿ ಅತ್ಯುತ್ತಮ ಬದಲಾವಣೆಯನ್ನು ತರುತ್ತೆ. ಆದರೆ ಇದೊಂದು ಅಭ್ಯಾಸ ನಮಗೆ ಹ್ಯಾಬಿಟ್ ರೀತಿ ಆಗಬೇಕು. ಈ ಅಭ್ಯಾಸ ಹವ್ಯಾಸ ಆದಾಗ ಮಣ್ಣಿನ ಏನು ಗುಣಮಟ್ಟ ಇರುತ್ತಲ್ವ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಯಾವ್ಯಾವ ಗಿಡಕ್ಕೆ ನೀರು ಕೊಡ್ತೀವಿ ಅದೆಲ್ಲ ಗಿಡಕ್ಕೂ ಸಹ ನಾವು ಈ ನೀರನ್ನು ಕೊಡಬಹುದು. ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಏನೂ ಇಲ್ಲ. ಕರಿಬೇವಿನ ಗಿಡಕ್ಕೆ ಸಹ ನಾನು ಕೊಡ್ತಾ ಇದ್ದೀನಿ. ಕರಿಬೇವಿನ ಗಿಡಕ್ಕೆ ಮಜ್ಜಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಜ್ಜಿಗೆ ಜೊತೆಗೆ ಇನ್ನೊಂದು ವಸ್ತುನ ಬೆರೆಸಿ ಕೊಟ್ಟರೆ ಕರಿಬೇವಿನ ಎಲೆಯ ಘಮವನ್ನು ಸಹ ಹೆಚ್ಚಿಸಬಹುದು. ಯಾವ ವಸ್ತು ಹೇಗೆ ಕೊಡಬೇಕು ಅನ್ನೋ ವಿಡಿಯೋ ಚಾನಲಲ್ಲಿದೆ, ವಿಸಿಟ್ ಮಾಡಿ ನೋಡಿ. ನಾನು ಉಳಿದಿದ್ದಂತಹ ಬಕೆಟಲ್ಲಿರುವ ನೀರಿಗೆ ಮತ್ತು ಪ್ಲೇನ್ ವಾಟರ್ನ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಸಹ ಕೊಡ್ತೀನಿ. ಈರುಳ್ಳಿ ಗಿಡಕ್ಕೆ ಸಹ ಕೊಡ್ತೀನಿ. ಇದು ಮೊಳಕೆ ಬಂದ ಈರುಳ್ಳಿಯಿಂದನೇ ಬೆಳೆದಿರುವಂತಹ ಗಿಡ. ಇದರಿಂದ ಮೊಳಕೆ ಬಂದ ಈರುಳ್ಳಿಯಿಂದ ಈರುಳ್ಳಿಯನ್ನು ಸಹ ಬೆಳಿಬಹುದು. ಹೇಗೆ ಬೆಳಿಬೇಕು ಅನ್ನೋದು ವಿಡಿಯೋ ಚಾನಲ್ನಲ್ಲಿ ಇದೆ. ಅದ್ರ ಜೊತೆಗೆ ಹರವೆ ಸೊಪ್ಪನ್ನು ಸಹ ಬೆಳೆಸ್ತಾ ಇದ್ದೀನಿ. ಗೂಗಲ್ನ ಪ್ರಕಾರ ನಾನು ತೋರಿಸಿರುವಂತಹ ನೀರನ್ನು ಕೊಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಪಾಸ್ ಮಾಡಿ ಅದನ್ನು ಓದ್ಕೊಂಡ್ರೆ ಯಾಕೆ ಈ ನೀರನ್ನು ಕೊಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬಹುದು. ಈ ರೀತಿಯಾಗಿ ಸಣ್ಣ ಸಣ್ಣ ಚೇಂಜಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನೀರನ್ನು ಉಳಿಸೋದ್ರ ಜೊತೆಗೆ ಗಿಡಕ್ಕೆ ಗೊಬ್ಬರದ ಅವಶ್ಯಕತೆಗಳನ್ನು ಈ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ಕೂಡ ಕೊಡಬಹುದು. ಇದನ್ನು ಗೊಬ್ಬರದ ಬದಲಾಗಿ ಕೊಡಿ ಅಂತ ಹೇಳ್ತಾ ಇಲ್ಲ, ಆದರೆ ಗೊಬ್ಬರದ ಜೊತೆಗೆ ಇದನ್ನು ಕೊಡೋದ್ರಿಂದ ಹೆಚ್ಚಿನ ಬೆನಿಫಿಟನ್ನು ಪಡಿಬಹುದು. ಯಾವಾಗಲೂ ನರ್ಸರಿಯಿಂದನೇ ಮಣ್ಣನ್ನು ತಂದು ಒಳ್ಳೆ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡಿಯೇ ನಾವು ಗಿಡಗಳಿಗೆ ಕೊಡೋದಕ್ಕಾಗೋದಿಲ್ಲ. ಇರುವಂತಹ ಮಣ್ಣನ್ನೇ ಹೇಗೆ ಫಲವತ್ತಾಗಿ ಮಾಡಬೇಕು ಅನ್ನೋದನ್ನು ನಾವು ಯೋಚಿಸಬೇಕು. ಹಾಗಾಗಿ ಇದೇ ರೀತಿಯಾಗಿ ಇನ್ನು ಬೇರೆ ಬೇರೆ ಐಡಿಯಾಗಳನ್ನು ಖರ್ಚಿಲ್ಲದೆ ಗಿಡಗಳಿಗೆ ಗೊಬ್ಬರ ತಯಾರಿಸೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಾನೆಲ್ನಲ್ಲಿ ಒದಗಿಸಿದ್ದೀನಿ. ಅದನ್ನು ಸಹ ನೀವು ನೋಡಬಹುದು. ಇದೆಲ್ಲ ನೀರನ್ನು ಕೊಟ್ಟಾದಮೇಲೆ ಕೊನೆಗೆ ಗಾರ್ಡನಿಂದ ನಮಗೂ ಬೆನಿಫಿಟ್ ಇದೆ ಅಲ್ವಾ. ಸೊ ಅದೇ ಬೆನಿಫಿಟನ್ನು ನಾನು ಪಡಿತಾ ಇದ್ದೀನಿ ಇಲ್ಲಿ. ಏನಂತ ಅಂದರೆ ಅಂಗಡಿಯಿಂದ ತಂದಿದ್ದಂತಹ ಬಸಳೆ ಸೊಪ್ಪು, ನಾವು ಬಸಳೆ ಸೊಪ್ಪು ಅಂತ ಹೇಳಿ ಕರಿತೀವಿ. ನಿಮ್ಮ ಏರಿಯಾದಲ್ಲಿ ಏನಂತ ಕರಿತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮಲ್ಬಾರ್ ಸ್ಪಿನಚ್ ಇದೇನಿದೆ ಅಲ್ಲ, ಇದನ್ನು ಅಂಗಡಿಯಿಂದ ತಂದಿದ್ದು. ನಾನು ಇದನ್ನು ಮನೆಗೆ ಬಳಸಿ ಅದರಲ್ಲಿ ಬೆಳೆದಿದ್ದಂತಹ ದಂಟನ್ನು ಮಣ್ಣಿನಲ್ಲಿ ಹಾಕಿದ್ದೆ. ಅದರಿಂದ ನಾವು ಮತ್ತೆ ಹೊಸ ಚಿಗುರು ಬಂದು ತುಂಬ ಬೆಳೆದಿತ್ತು. ಅದನ್ನು ಸುಮಾರು ಸರ್ತಿ ಹಾರ್ವೆಸ್ಟ್ ಮಾಡಿ ಸಾಂಬಾರಿಗೆ ಬಳಸಿದ್ದೀನಿ. ಈಗ ಅದೇನೆಂದರೆ ತುಂಬ ಬೀಜಗಳಾಗ್ತಾ ಇದೆ. ಹಾಗಾಗಿ ಪೂರ್ತಿಯಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಬೀಜಗಳನ್ನು ಮಾತ್ರ ತೆಗೆದು ಸಾಂಬಾರಿಗೆ ಬಳಸ್ಕೊಳ್ಬಹುದು. ಇದನ್ನು ಕೆಲವೊಂದಿಷ್ಟು ಬೀಜಗಳನ್ನು ಮತ್ತೆ ರೀಗ್ರೋತ್ ಮಾಡೋದಕ್ಕೆ ಅಂತ ಹೇಳಿ ಬಿಟ್ಕೊಂಡಿದ್ದೀನಿ. ಕಟ್ಟಿಂಗಿಂದ ಬೆಳೆದಿರುವಂತಹ ಬಸಳೆ ಗಿಡಕ್ಕೆ ರೋಗಗಳು ಜಾಸ್ತಿ, ಬೀಜದಿಂದ ಬೆಳೆದಿರುವಂತಹ ಗಿಡಗಳು ಸ್ಟ್ರಾಂಗ್ ಆಗಿರುತ್ತೆ. ಸೊ ಸ್ವಲ್ಪ ಬೀಜಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಉಳಿದಿರುವಂತಹ ಗಿಡಗಳನ್ನು ಕಟ್ ಮಾಡ್ತಾ ಇದ್ದೀನಿ. ನಾವು ಮಾಡುವಂತಹ ಹಾರ್ವೆಸ್ಟ್ ಚಿಕ್ಕದೋ ದೊಡ್ಡದೋ, ಆದರೆ ಅದು ಕೊಡುವಂತಹ ಖುಷಿ ಮಾತ್ರ ತುಂಬ ದೊಡ್ಡದು. ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನೀವು ಸಹ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ನಮ್ಮ ಚಾನೆಲ್ನ ಕಮ್ಯುನಿಟಿ ಪೇಜಲ್ಲಿ ನೀವು ಬೆಳೀತಾ ಇರುವಂತಹ ನಿಮ್ಮ ಗಾರ್ಡನ್ನ ಫೋಟೋನ ಕೂಡ ಶೇರ್ ಮಾಡ್ಕೊಳ್ಬಹುದು. ಯಾರಿಗೆ ಇಂಟ್ರೆಸ್ಟ್ ಇದೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಶೇರ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನಿಮಗೂ ಕೂಡ ಬಸಳೆ ಸೊಪ್ಪನ್ನು ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ
ಮನೇಲಿರೋ ಸಣ್ಣ ಪಾಟಲ್ಲೇ ಕಟ್ಟಿಂಗನ್ನು ಹಾಕಿಬಿಟ್ಟು ಬೆಳೆಸಿ. ಹೇಗೆ ಬೆಳೆಸಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಚಾನೆಲ್ನ ವಿಸಿಟ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಎಲ್ಲ ಗಾರ್ಡನ್ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ನು ನಮ್ಮ ಚಾನೆಲಲ್ಲಿ ಸಿಗುತ್ತೆ. ಸೊ ಇನ್ನೇನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಜೊತೆಗೆ ನೆನಪಿದೆಯಲ್ಲ, ರೈಸ್ ವಾಟರ್, ದಾಲ್ ವಾಟರ್, ವೆಜಿಟೇಬಲ್ ವಾಶ್ ಮಾಡಿರುವಂತಹ ವಾಟರ್, ಮೊಸರಿನ ನೀರು, ಮಜ್ಜಿಗೆ ಎಲ್ಲವನ್ನ ಸಹ ಗಿಡಕ್ಕೆ ಫರ್ಮೆಂಟ್ ಮಾಡಿ ಕೊಡಿ. 3ರಿಂದ 4 ದಿನಕ್ಕೆ ಕೊಡಬಹುದು. ಸೊ ಇದೇ ರೀತಿಯಾಗಿ ಗಿಡಗಳನ್ನು ಮೇಂಟೈನ್ ಮಾಡಿ. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬಳಸದೆ ಮನೆಯಲ್ಲಿನೇ ಈ ರೀತಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಕೊಟ್ಟು ಗಿಡವನ್ನು ಬೆಳೆಸಿ. ಕಡಿಮೆ ಇಳುವರಿ ಬಂದರೂ ತೊಂದರೆ ಇಲ್ಲ, ಆರೋಗ್ಯವಾಗಿರೋದನ್ನು ತಿನ್ನೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗಾರ್ಡನ್ನ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಮುಂದೆ ಒಂದೊಳ್ಳೆ ಗಾರ್ಡನ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.